ನೀವು ನೋಡ್ತಾ ಇದ್ದೀರಾ ಇದು HCN ಸುದ್ದಿವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪ್ರಿಯಾ. ಈಗ ಮುಖ್ಯಾಂಶಗಳು. ರೈತರ ಹಿತ ಕಾಯಲು ಸಿದ್ಧವಾದ ಜೆಡಿಎಸ್ ವೇದಿಕೆ. ಮಾಜಿ ಪ್ರಧಾನಿಗಳ ನೇತೃತ್ವದ ಪ್ರತಿಭಟನೆಗೆ ಹಾಸನದಲ್ಲಿ ಚಾಲನೆ. ಜನವಿರೋಧಿ ಕಾಯ್ದೆ ವಿರೋಧಿಸಿದ ದೊಡ್ಡಗೌಡರು. ರಾಜ್ಯಾದ್ಯಂತ ಸಂಚರಿಸಿ ಅರಿವು ಮೂಡಿಸಲು ರೆಡಿಯಾದ HD ದೇವೇಗೌಡರು. ಜಿಲ್ಲೆಯಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವ ಕೋವಿಡ್. ಇಂದು 157 ಪಾಸಿಟಿವ್ ಪತ್ತೆ. 2 ಸಾವಿನೊಂದಿಗೆ 120ಕ್ಕೆ ಏರಿಕೆಯಾದ ಸಾವಿನ ಸಂಖ್ಯೆ. ಬೆಂಗಳೂರು ಗಲಭೆ ಪ್ರಕರಣ ನ್ಯಾಯಾಂಗ ಅಥವಾ ಸಿಸಿಬಿಯಿಂದ ತನಿಖೆ ಮಾಡಲಿ ಎಂದ ಮಾಜಿ ಪ್ರಧಾನಿ. ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ರೈತರಿಗೆ ಮಾರಕ. HDD ಅಸಮಾಧಾನ. ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತಂದಿರುವ 3 ಕಾಯ್ದೆಗಳಿಗೆ ನಮ್ಮ ವಿರೋಧವಿದ್ದು ಇದನ್ನು ನಾವು ಒಪ್ಪುವುದಿಲ್ಲ. ಈ ವಿಚಾರವಾಗಿ ರಾಜ್ಯಾದ್ಯಂತ ಹೋರಾಟ ಮಾಡಲು ನಾವು ಸಿದ್ಧರಾಗಿದ್ದೇವೆ ಎಂದು ಜೆಡಿಎಸ್ ವರಿಷ್ಠ ಮತ್ತು ಮಾಜಿ ಪ್ರಧಾನಿ HD ದೇವೇಗೌಡರು ತಿಳಿಸಿದರು. ಅವರು ಇಂದು ರೈತರ ಮತ್ತು ಕಾರ್ಮಿಕ ಹಿತಕ್ಕೆ ಧಕ್ಕೆ ತರುವ ತಿದ್ದುಪಡಿಗಳನ್ನು ಹಿಂತೆಗೆದುಕೊಳ್ಳಲು ಆಗ್ರಹಿಸಿ ಮಾಜಿ ಪ್ರಧಾನಿ ದೇವೇಗೌಡರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಹಾಸನದಲ್ಲಿ ಮಾಡಿದ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಭೂ ಸುಧಾರಣೆ ಕಾಯ್ದೆ, APMC ಕಾಯ್ದೆ ಮತ್ತು ಕೈಗಾರಿಕೆ ಕಾಯ್ದೆಗಳಿಗೆ ಈಗ ತಂದಿರುವ ತಿದ್ದುಪಡಿಗಳಿಗೆ ನಮ್ಮ ವಿರೋಧವಿದೆ. ಈ ಸಂಬಂಧ ರಾಜ್ಯಾದ್ಯಂತ ಶುಕ್ರವಾರದಿಂದ ಪ್ರತಿಭಟನೆ ಆರಂಭ ಮಾಡಿದ್ದು, ಪ್ರತಿಭಟನೆಗೆ ಇಂದು ಹಾಸನದಲ್ಲಿ ಚಾಲನೆ ನೀಡಲಾಗಿದೆ. ಕೊರೋನಾ ಮಾರ್ಗಸೂಚಿ ನಿಯಮದ ಅನ್ವಯವೇ ಹೋರಾಟ ಮಾಡುತ್ತೇವೆ. ನಾನು, ರಾಜ್ಯಾಧ್ಯಕ್ಷ HK ಕುಮಾರಸ್ವಾಮಿ, ರೇವಣ್ಣ ಹೀಗೆ ಬೆರಳೆಣಿಕೆ ಮಂದಿ ಮಾತ್ರ ಶಾಂತಿಯುತ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತೇವೆ. ಹಾಸನದಲ್ಲಿ 5-6 ಜನ ಮುಖಂಡರು ಹೋಗಿ DCಗೆ ಮನವಿ ಪತ್ರ ಕೊಡುತ್ತೇವೆ. ಅದನ್ನು ರಾಜ್ಯಪಾಲರಿಗೆ ಕಳಿಸುವಂತೆ DC ಅವರಿಗೆ ಮನವಿ ಮಾಡುತ್ತೇವೆ. 30 ಜಿಲ್ಲೆಗಳಲ್ಲಿ ಈ ಹೋರಾಟ ಹಂತ ಹಂತವಾಗಿ ಮಾಡಲಾಗುವುದೆಂದು ತಿಳಿಸಿದರು. 30 ಜಿಲ್ಲೆಗೆ ನಾನು ಹೋಗುತ್ತೇನೆ. ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಆಯಾ ಭಾಗದ ಶಾಸಕರು, ಮಾಜಿ ಶಾಸಕರು, ಪರಿಷತ್ತು ಸದಸ್ಯರು ಜಿಲ್ಲೆಗಳಲ್ಲಿ ಹೋರಾಟ ಮಾಡುತ್ತಾರೆ. ಮುಂದಿನ ವಾರದಲ್ಲಿ 30 ಜಿಲ್ಲೆಗಳಲ್ಲಿ ಹೋರಾಟ ಮಾಡುತ್ತೇವೆ. ಮಾಜಿ CM ಕುಮಾರಸ್ವಾಮಿ, ನಾನು, ರಾಜ್ಯಾಧ್ಯಕ್ಷ ಹೋರಾಟ ಮುಂಚೂಣಿಯಲ್ಲಿ ಭಾಗವಹಿಸಲಿದ್ದೇವೆ ಎಂದರು. ಸಂಪೂರ್ಣವಾಗಿ ರಾಜ್ಯದ 30 ಜಿಲ್ಲೆಯಲ್ಲಿ ಕುಳಿತುಕೊಂಡು ಹೋಗಬೇಕು. ಅದು ಹೇಳಿದ್ದೇನೆ. ಹಸ್ತಪತ್ರಿಕೆಯಲ್ಲಿ ಒಂದೊಂದು ಆಡಳಿತದ ಹಾಗೂ ಅನಾಹುತ ಏನು ನಡೆದ ವಿವರವಾಗಿ ತಂದು ನಮ್ಮ ಗ್ರಾಮೀಣ ಜನತೆ ತಿಳ್ಕೊಳ್ಳೋ ಶಕ್ತಿ ಇದೆ. ಒಂದ್ಸಾರಿ ನೋಡಿದರೆ ಸಾಕು, ಓದ್ಕೊಂಡು ಆಗ ಜನ ತನ್ನಷ್ಟೇ ಈ ಸರ್ಕಾರದ 3 ಕಾನೂನುಗಳು ಏನು ತಂದಿದ್ದಾರೆ ಸುಗ್ರೀವಾಜ್ಞೆ ಅಂತ ನಾವು ಹೇಳ್ತೀವಿ. ಅದು ಮುಖ್ಯ ತಂದು ವಾರಾಣಿ ಶುರುವಾಗಿದೆ. ಆಗಲಿ ಅದು ಅಸೆಂಬ್ಲಿ ಪಾಸ್ ಆಗುತ್ತೆ, ಮೆಜಾರಿಟಿ ಇದೆ. 210-220 BJPಗಳು ಅದರಿಂದ ಇದು ಮಾಡ್ಕೊಂಡು ಹೋಗ್ತಾರೆ. ಅದನ್ನು ಪ್ರತಿಭಟನೆ ಮಾಡುವಾಗ ಅವ್ರು ನಾವು ಮಾಡೇ ಮಾಡ್ತೀವಿ ಅಂದರೆ ಜನ ಬುದ್ಧಿ ಕಲಿಸ್ತಕ್ಕಂಥ ಶಕ್ತಿ ಜನಕ್ಕಿದೆ. ಎಂತೆಂಥ ಸರ್ಕಾರಗಳನ್ನು ತಂದಿದ್ದಾರೆ ನಾನು ನೋಡಿದ್ದೇನೆ. ಅದರಿಂದ ನನ್ನ ಅನುಭವ ಇದೆ. ನಾನಂತೂ ಜೀವನಕ್ಕೆ 88 ನನಗೆ ಕೂತ್ಕೊಳ್ಳೋದಿಲ್ಲ. ನಾವು ತೀರ್ಮಾನ ಮಾಡಿದ್ವಿ, ಆಸಕ್ತಿಯಿಂದ ಪ್ರಾರಂಭ ಮಾಡಲಾಗ್ತದೆ. ಒಂದು 7 ದಿನದಲ್ಲಿ ನಾಳೆ ಮಾಡ್ತಾರೆ. ನಂತರ ಮಾತನಾಡಿದ ಸಂಸದ ಪ್ರಜ್ವಲ್ ರೇವಣ್ಣ, ಮಾಜಿ ಪ್ರಧಾನಿಗಳ ನೇತೃತ್ವದಲ್ಲಿರುವ ರಾಜ್ಯಸಭಾ ಸದಸ್ಯರಾದ ನಂತರ ಮೊದಲನೆಯ ಹೋರಾಟವನ್ನು ಆರಂಭಿಸಿದ್ದೇವೆ. ರೈತ ದೇಶದ ಬೆನ್ನೆಲುಬು ಎಂದು ಹೇಳುತ್ತಾರೆ. ಆದರೆ ಪ್ರಧಾನಿ ಮೋದಿ ರೈತರ ಹಿತ ಕಾಪಾಡುವ ಕೆಲಸ ಮಾಡುತ್ತಿಲ್ಲ. ಬಿಜೆಪಿ ನೇತೃತ್ವದ ಸರ್ಕಾರಗಳು ರೈತರ, ಕಾರ್ಮಿಕರ ಹಿತವನ್ನು ಮರೆತು ಅವರ ಪರವಾದ ಕಾಯ್ದೆಗಳ ತಿದ್ದುಪಡಿ ಮಾಡಿ ತೊಂದರೆ ಮಾಡುತ್ತಿದ್ದಾರೆ. ಇದನ್ನು ವಿರೋಧಿಸಿ ಹೋರಾಟ ಮಾಡುತ್ತಿದ್ದೇವೆ. ಎಲ್ಲರೂ ಒಗ್ಗಟ್ಟಿನಿಂದ ಪ್ರತಿಭಟನೆ ಮಾಡಬೇಕು ಎಂದರು. ಇವತ್ತು 2ನೇ ಬಾರಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಆಯ್ಕೆ ಆದ ನಂತರ ಇವತ್ತು ಎಲ್ಲರ ಕಡೆ ಮೊದಲನೇ ಬಾರಿಯಲ್ಲಿ ರೈತರುಗಳಿಗೆ ಬಹಳಷ್ಟು ಅನ್ಯಾಯಗಳಾಗಿದ್ದಾವೆ. ಈ ಬಾರಿ ರೈತರುಗಳಿಗೆ ಒಂದು ಒಳ್ಳೆ ಸುಧಾರಣೆಯನ್ನು ಕೊಡುವಂತ ಕೆಲಸ ಮಾಡ್ತಾರೆ ಅನ್ನೋ ಒಂದು ಭಾವನೆಗಳು ಬಹಳಷ್ಟು ರೈತರುಗಳಲ್ಲಿ. ಆದ್ರೆ ಎಲ್ಲೋ ಒಂದ್ ಕಡೆ ಸುಳಿಯಾಗಿದೆ, ಎಲ್ಲೋ ಒಂದ್ ಕಡೆ ಸರಿ ಹೋಗ್ತಾ ಇಲ್ಲ. ಯಾಕಂದ್ರೆ ಇವತ್ತು 3 ಏನು ಇವರು ಕಾಯ್ದೆ ತಂದಿದ್ದಾರೆ, ಇವತ್ತು ರೈತರುಗಳಿಗೆ ಬಹಳಷ್ಟು ಅನ್ಯಾಯ ಆಗುವಂತ ಕಾಯ್ದೆ ಅಂತ ನಾನು ಹೇಳಬೇಕಾಗುತ್ತೆ. ಇವತ್ತು ನಾವೆಲ್ಲ ಬಹಳಷ್ಟು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ದಯವಿಟ್ಟು ಯುವಕರುಗಳಿಗೆ ಕೆಲಸ ಇಲ್ಲ, ದಯವಿಟ್ಟು ಅವ್ರಿಗೆ ಕೆಲಸ ಸೃಷ್ಟಿ ಮಾಡ್ಕೊಡಿ ಅನ್ನೋದು ಹೋರಾಟ ಮಾಡಿದ್ದೀವಿ ಸತ್ಯ. ಆದ್ರೆ ನಾವು ಯಾವತ್ತೂ ಕೂಡ ರೈತರ ಜಮೀನ ಕಿತ್ಕೊಂಡು ನೀವು
ಒಂದು ಇಂಡಸ್ಟ್ರೀಸ್ಗಳಿಗೆ ನೀವು ಶಕ್ತಿ ತುಂಬುವಂತ ಕೆಲಸ ಮಾಡಿ ನೀವು ಕೆಲಸ ಕೊಡಿ ಅಂತ ಹೇಳಿಲ್ಲ ನಾವು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಇವತ್ತು ನಮ್ಮಲ್ಲಿ ದೇವೇಗೌಡರ 1996 ಇಸ್ವಿಲಿ ಇವತ್ತು ನಮ್ಮಲ್ಲಿ ಬಹಳಷ್ಟು ಜಮೀನ ಖರೀದಿ ಮಾಡಿ, ರೈತರಿಂದ ಖರೀದಿ ಮಾಡಿ ಒಂದು ಇಂಡಸ್ಟ್ರಿಯಲ್ ಲೇಔಟ್ ಅಂತ ಮಾಡಿದ್ದಾರೆ. ಇಂಡಸ್ಟ್ರಿಯಲ್ ಲೇಔಟ್ ಅಲ್ಲಿ ಇವತ್ತು ನಾವು ನೋಡ್ಬೇಕಾಗುತ್ತೆ, ಇವತ್ತು ಎಷ್ಟು ಜನ ಇವತ್ತು ಅಲ್ಲಿ ಇಂಡಸ್ಟ್ರಿಯಲ್ ಲೇಔಟ್ ಅಲ್ಲಿ ಇಂಡಸ್ಟ್ರಿ ಖರೀದಿ ಮಾಡಿರೋರು, ಎಷ್ಟು ಜನ ಇವತ್ತು ಹಾಗೆ ಫ್ಯಾಕ್ಟರಿಗಳನ್ನ ಹಾಕಿದ್ದಾರೆ, ಅದನ್ನ ಮೊದಲು ಚರ್ಚೆ ಮಾಡಬೇಕಾಗುತ್ತೆ. ಇವತ್ತು ಸುಮ್ಮನೆ ಕೇವಲ ಖರೀದಿ ಮಾಡಿ ಆ ಭೂಮಿ ಬೆಲೆನ ಏರಿಕೆ ಆದಂತ ಸಂದರ್ಭದಲ್ಲಿ ಮಾರಾಟ ಮಾಡೋದನ್ನ ಇದೊಂದು ಕಸುಬಾಗಿ ಮಾಡ್ಕೊಂಡಿರುವಂತ ಒಂದು ಏನು ಗುತ್ತೇದಾರಗಳಿದ್ದಾರೆ ಅವ್ರನ್ನ ಖಂಡಿತವಾಗ್ಲೂ ಖಂಡಿಸ್ಬೇಕಾಗುತ್ತೆ. ಇವತ್ತು ರೈತರುಗಳನ್ನ ಜೀವನ ಸುಧಾರಣೆ ತರಬೇಕು ಅಂದ್ರೆ ಇಂಥವನ್ನೆಲ್ಲ ಖಂಡಿಸುವಂತ ಕೆಲಸ ಮಾಡಬೇಕಾಗುತ್ತೆ. ಪ್ರತಿಭಟನೆಯಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ಭೂ ಸುಧಾರಣೆ ಕಾಯ್ದೆ, ಎಪಿಎಂಸಿ ಕಾಯ್ದೆಗಳು ರೈತರಿಗೆ ಮಾರಕವಾಗಿವೆ. ಸಣ್ಣ ಮಧ್ಯಮ ವರ್ಗದ ರೈತರಿಗೆ ಇದರಿಂದ ಅನ್ಯಾಯವಾಗುತ್ತದೆ. ಕೈಗಾರಿಕೆ ಕಾಯ್ದೆಯು ಅತ್ಯಂತ ಅಪಾಯಕಾರಿಯಾಗಿದೆ. ಜಮೀನು ಪಡೆದು ಮುಂದೆ ಮಾರಾಟ ಮಾಡಬಹುದು. ಈ ಕಾಯ್ದೆಯಿಂದ ಜನತೆಗೆ ಅನಾನುಕೂಲವೇ ಹೆಚ್ಚಾಗಿರುತ್ತದೆ. ಎಪಿಎಂಸಿ ಕಾಯ್ದೆಯಿಂದ ರೈತರ ಸ್ಥಿತಿ ಚಿಂತಾಜನಕವಾಗಲಿದೆ. ಈ ಬಗ್ಗೆ ಹೋರಾಟ ಮಾಡುತ್ತೇವೆ ಎಂದರು. ಅವರು ಕೊಂಡ್ಕೊಂಡು ಹೋಗ್ತಾರೆ. ಇದು ನಮ್ಮ ರೈತರ ಮೂಲಭೂತ ಹಕ್ಕನ್ನ ಕಸಿದಿದೆ, ನಷ್ಟವನ್ನ ಉಂಟು ಮಾಡಿದೆ. ಇಂಥ ಒಂದು ಕಾಯ್ದೆಯನ್ನು ತಂದು ಅದಕ್ಕೆ ಸುಗ್ರೀವಾಜ್ಞೆ ಕೂಡ ಕೇಂದ್ರದವರು ಏನ್ ತಂದ್ರು ಅದನ್ನು ಇವರು ಕೂಡ ಹೊರಡಿಸಿದ್ದಾರೆ, ರಾಜ್ಯ ಬಿಜೆಪಿ ಸರ್ಕಾರ. ಇದು ಒಂದು. ಎರಡನೇದಾಗಿ ಭೂ ಸುಧಾರಣೆ ಕಾಯ್ದೆ ತಮಗೆ ಗೊತ್ತು. ಇಲ್ಲಿ ಉಳುವವನೇ ಭೂಮಿ ಒಡೆಯ, ಭೂ ರಹಿತ ಭೂಮಿ ಒಡೆಯ. ಯಾರಿಗೆ ಭೂಮಿಗಿಲ್ಲ ಅವ್ರಿಗೆ ಹತ್ತುಕೊಂಡೇ ಇರ್ಬೋದು. ಒಂದೇ ಹಾಸನ ಜಿಲ್ಲೆಯ ಜೆಡಿಎಸ್ ಪಕ್ಷದ ಶಾಸಕರು ಮತ್ತು ಎಲ್ಲ ಚುನಾಯಿತ ಹಾಗೂ ಪರಾಜಿತ ಜನಪ್ರತಿನಿಧಿಗಳು ಸೇರಿ ಇಂದು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಕಾಯ್ದೆ 1966 ಮತ್ತು ಕೈಗಾರಿಕಾ ವ್ಯಾಜ್ಯ ಕಾಯ್ದೆ 1947, ಕಾರ್ಖಾನೆ ಕಾಯ್ದೆ 1948 ಹಾಗೂ ಗುತ್ತಿಗೆ ಕಾರ್ಮಿಕರ ನಿಯಂತ್ರಣ ಮತ್ತು ನಿರ್ಮೂಲನೆ ಕಾಯ್ದೆಗಳಿಗೆ ಸುಗ್ರೀವಾಜ್ಞೆ ಮೂಲಕ ತಿದ್ದುಪಡಿ ಮಾಡಿರುವುದನ್ನು ವಿರೋಧಿಸಿ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಎದುರು ಶಾಂತಿಯುತ ಪ್ರತಿಭಟನೆ ಮಾಡಿದರು. ಇಂತಹ ಪ್ರತಿಭಟನೆಗಳಲ್ಲಿ ಪ್ರಸ್ತುತ ಕೋವಿಡ್ ಸಂದರ್ಭದಲ್ಲಿ ಅಗತ್ಯವಾಗಿ ಮಾಡಬೇಕಿರುವ ಸಾಮಾಜಿಕ ಅಂತರ ಕಾಪಾಡುವ ಕಾರ್ಯವನ್ನು ಎಲ್ಲರೂ ಮರೆತು ಗುಂಪಾಗಿ ಸೇರಿದ್ದರೂ ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಂಡಿಲ್ಲ ಎನ್ನುವುದು ಸಾರ್ವಜನಿಕರ ಅನಿಸಿಕೆಯಾಗಿದೆ. ಹಾಸನ ಜಿಲ್ಲೆಯಲ್ಲಿ ಪ್ರತಿದಿನ 100 ಕೊರೋನಾ ಪಾಸಿಟಿವ್ ಪ್ರಕರಣಗಳು ದಾಖಲಾಗುತ್ತಿದ್ದು, ಶುಕ್ರವಾರ ಒಂದೇ ದಿನದಲ್ಲಿ 157 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ ಮತ್ತು 2 ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದು, ಇದುವರೆಗೂ 120 ಜನರು ಮೃತಪಟ್ಟಿದ್ದಾರೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ತಿಳಿಸಿದ್ದಾರೆ. ಮಾಧ್ಯಮಕ್ಕೆ ಮಾಹಿತಿ ನೀಡಿರುವ ಅವರು, ದಾಖಲಾಗಿರುವ ಕೊರೋನಾ ಪ್ರಕರಣಗಳಲ್ಲಿ ಹಾಸನ 42, ಅರಸೀಕೆರೆ 27, ಬೇಲೂರು 15, ಚನ್ನರಾಯಪಟ್ಟಣ 32, ಅರ್ಕಲ್ಗೂಡು 10, ಅರಸೀಕೆರೆ 17, ಹೊಳೆನರಸೀಪುರ 24, ಸಕಲೇಶಪುರ 1 ಹಾಗೂ ಇತರೆ 1 ಸೇರಿ ಒಂದೇ ದಿನದಲ್ಲಿ 157 ಪಾಸಿಟಿವ್ ಕೇಸ್ಗಳನ್ನು ದಾಖಲು ಮಾಡಲಾಗಿದೆ. ಇದುವರೆಗೂ ಜಿಲ್ಲೆಯಲ್ಲಿ ಒಟ್ಟು 4272ಕ್ಕೆ ಸೋಂಕಿತರ ಸಂಖ್ಯೆ ಏರಿಕೆಯಾಗಿದೆ. ಒಟ್ಟಾರೆಯಾಗಿ ಇದುವರೆಗೂ 2329 ಮಂದಿ ಗುಣಮುಖರಾಗಿ ವಾಪಸ್ ಮನೆಗೆ ಹೋಗಿದ್ದರೆ 1823 ಮಂದಿ ಸಕ್ರಿಯ ಸೋಂಕಿತರಿಗೆ ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗುತ್ತಿದೆ. ಹಾಸನ ಜಿಲ್ಲೆಯಲ್ಲಿ ಬುಧವಾರ 2 ಜನರು ಮೃತಪಟ್ಟಿದ್ದು, ಕೊರೋನಾದಿಂದ ಇದುವರೆಗೂ 120 ಜನರ ಸಾವು ಸಂಭವಿಸಿದೆ. ದಿನೇ ದಿನೇ ಕೊರೋನಾ ಉಲ್ಬಣವಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾರಿಗಾದರೂ ಉಸಿರಾಟದಲ್ಲಿ ತೊಂದರೆ, ಜ್ವರ, ಶೀತ, ನೆಗಡಿ, ಕೆಮ್ಮು ಏನಾದರೂ ಇದ್ದರೆ ಹಿಮ್ಸ್ ಸಾರ್ವಜನಿಕ ಆಸ್ಪತ್ರೆ ಸೇರಿದಂತೆ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ತಪಾಸಣೆಗೆ ಒಳಪಡಬೇಕು. ಸಾರ್ವಜನಿಕರು ಕಡ್ಡಾಯವಾಗಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಮೂಲಕ ಮತ್ತು ಉತ್ತಮ ದರ್ಜೆಯ ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಬಳಕೆ ಮಾಡಿ ಸಭೆ ಸಮಾರಂಭಗಳನ್ನು ಆದಷ್ಟು ಕಡಿಮೆ ಮಾಡುವ ಮೂಲಕ ಕೊರೋನಾ ಸೋಂಕು ತಡೆಗಟ್ಟುವಲ್ಲಿ ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದರು. ಇವತ್ತಿನ ದಿವಸ ಜಿಲ್ಲೆಯಲ್ಲಿ 157 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ. ಒಟ್ಟು ಪ್ರಕರಣಗಳ ಸಂಖ್ಯೆ 4272. ಇವತ್ತಿನ ದಿವಸ 139 ಜನ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳಿದ್ದಾರೆ. ಒಟ್ಟು ಡಿಸ್ಚಾರ್ಜ್ ಆದವರ ಸಂಖ್ಯೆ ಜಿಲ್ಲೆಯಲ್ಲಿ 2329. ಆ್ಯಕ್ಟಿವ್ ಪ್ರಕರಣಗಳಿರೋಂಥದ್ದು 1823. ಜೊತೆಗೆ ICUನಲ್ಲಿ ಚಿಕಿತ್ಸೆ ಪಡೀತಾ ಇರುವಂಥವರು 50 ಮಂದಿ ಇದ್ದಾರೆ. ಜೊತೆಗೆ ಇವತ್ತು 86 ವರ್ಷದ ಪುರುಷರು ಹಾಸನ ತಾಲೂಕಿಗೆ ಸೇರಿದವರು,
ಅವರು ಉಸಿರಾಟದ ತೊಂದರೆಯಿಂದ ಏಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಅವರು ಚಿಕಿತ್ಸೆ ಫಲಕಾರಿಯಾಗಿದೆ, ಇವತ್ತು ಮೃತಪಟ್ಟಿದ್ದಾರೆ. 60 ವರ್ಷದ ಮಹಿಳೆ, ಚನ್ನರಾಯಪಟ್ಟಣ ತಾಲೂಕಿಗೆ ಸೇರಿದವರು. ಅವರು ಕೂಡ ಏಮ್ಸ್ ಆಸ್ಪತ್ರೆಯಲ್ಲಿ ಇವತ್ತು ವಾಸನಾಗಿದ್ದಾರೆ. ಒಟ್ಟು ಮೃತಪಟ್ಟವರ ಸಂಖ್ಯೆ 120 ಆಗಿದೆ. ಈಗ ತಾಲೂಕುವಾರು ಅರಕಲಗೂಡಲ್ಲಿ 10 ಪ್ರಕರಣ, ಆಲೂರಲ್ಲಿ ಅರಸೀಕೆರೆಯಲ್ಲಿ 27, ಬೇಲೂರಲ್ಲಿ 15, ಚನ್ನರಾಯಪಟ್ಟಣದಲ್ಲಿ 32, ಹಾಸನದಲ್ಲಿ 47, ಹೊಳೆನರಸೀಪುರದಲ್ಲಿ 24, ಸಕಲೇಶಪುರದಲ್ಲಿ 1, ಒಟ್ಟು 157 ಪ್ರಕರಣ ಜಿಲ್ಲೆಯಲ್ಲಿ ವರದಿಯಾಗಿದೆ. ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಕಳೆದ 20 ದಿವಸದಿಂದ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಪ್ರಕರಣಗಳು ವರದಿಯಾಗುತ್ತಿರೋದ್ರಿಂದ ಈಗಾಗಲೇ ನಾವು ಯಾರು ಎಸಿಂಪ್ಟಮ್ಯಾಟಿಕ್ಸ್ ಮತ್ತು ಮನೆಯಲ್ಲಿ ಅವಕಾಶ ಇದೆ ಅಂಥವ್ರನ್ನ ಪ್ರಾಥಮಿಕ ತಪಾಸಣೆಗೆ ಒಳಪಡಿಸಿ ಅಂಥವ್ರನ್ನ ಹೋಮ್ ಐಸೋಲೇಷನ್ ಇಡೋವಂಥದ್ದನ್ನು ನಮ್ಮ ಜಿಲ್ಲಾಡಳಿತ ಮಾಡ್ತಾಯಿದೆ. ಆ ಥರ ಯಾರು ಹೋಮ್ ಐಸೋಲೇಷನ್ ಇದ್ದಾರೆ ಅವರು ವೈದ್ಯಕೀಯ ಮಾಸ್ಕ್ ಅಥವಾ N95 ಮಾಸ್ಕ್ನ ಧರಿಸಬೇಕು, ಸಾಮಾಜಿಕ ಅಂತರವನ್ನು ಕಾಪಾಡಬೇಕು, ಏನು ವೈದ್ಯರ ಸಲಹೆ ನೀಡಿದ್ದಾರೆ ಅದನ್ನು ಪರಿಪಾಲಿಸಬೇಕು, ಔಷಧಿಗಳನ್ನು ಇನ್ ಟೈಮಲ್ಲಿ ತಗೋಬೇಕು. ಯಾವುದಾದ್ರೂ ರೋಗ ಲಕ್ಷಣಗಳು, ಕೋವಿಡ್ ಸಂಬಂಧಿತ ರೋಗ ಲಕ್ಷಣಗಳು ಕಂಡುಬಂದರೆ ತಕ್ಷಣ ತಮ್ಮ ಸಹಾಯವಾಣಿಯನ್ನು ಸಂಪರ್ಕಿಸಬೇಕು. ಅಥವಾ ಈಗಾಗಲೇ ನಾವು ತಾಲೂಕು ವೈದ್ಯಾಧಿಕಾರಿಗಳ ನಂಬರ್ಸ್ನ ಶೇರ್ ಮಾಡಿದ್ದೀವಿ, ಅಥವಾ ಯಾವುದು ಸಾರ್ವಜನಿಕ ಆಸ್ಪತ್ರೆಯ ನಂಬರ್ಸ್ನ ಕೂಡ ಶೇರ್ ಮಾಡಿದ್ದೀವಿ. ಅಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು. ಇದ್ರ ಜೊತೆಗೆ ಸಾರ್ವಜನಿಕರಲ್ಲಿ ವಿನಂತಿ ಏನಂದರೆ, ಈಗಾಗಲೇ ನಮ್ಮಲ್ಲಿ ಕೇಸಸ್ಸು ಪ್ರಕರಣಗಳು ಜಾಸ್ತಿ ಆಗ್ತಿರೋದ್ರಿಂದ ಯಾರಲ್ಲಾದರೂ ಜ್ವರ, ಕೆಮ್ಮು, ನೆಗಡಿ, ಶೀತ ಅಥವಾ ಉಸಿರಾಟದ ತೊಂದರೆ ಇದ್ದರೆ ತಮ್ಮ ಗಂಟಲು ದ್ರವ, ಮೂಗಿನ ದ್ರವವನ್ನು ಪರೀಕ್ಷೆಗೆ ಒಳಪಡಿಸಬೇಕು. ಮತ್ತು ಈ ಮೂಲಕ ಕೋವಿಡ್ ನಿಯಂತ್ರಣದಲ್ಲಿ ಸಹಕಾರಿಯಾಗ್ತದೆ. ಜೊತೆಗೆ ಸಾರ್ವಜನಿಕರಲ್ಲಿ ವಿನಂತಿ ಏನಂದರೆ, ಸಾಮಾಜಿಕ ಅಂತರವನ್ನು ಕಾಪಾಡಬೇಕು, ಮಾಸ್ಕ್ನ ಧರಿಸಬೇಕು ಹೊರಗಡೆ ಬಂದಂಥ ಸಂದರ್ಭದಲ್ಲಿ, ಮತ್ತು ಸಭೆ ಸಮಾರಂಭಗಳನ್ನು ಅವಾಯ್ಡ್ ಮಾಡಿದ್ರೆ ಈ ಒಂದು ಕೋವಿಡ್ ನಿಯಂತ್ರಣದಲ್ಲಿ ಸಹಕಾರಿಯಾಗ್ತದೆ ಅಂತ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತೇವೆ. ನನಗೆ ಚುನಾವಣೆಗೆ ಸ್ಪರ್ಧಿಸಲು ಇಷ್ಟವಿಲ್ಲದಿದ್ದರೂ 2 ಪಕ್ಷಗಳ ಬೆಂಬಲದಿಂದ ನಾನು ರಾಜ್ಯಸಭೆಯಲ್ಲಿ ಸದಸ್ಯನಾಗಲು ಅವಕಾಶ ದೊರೆತಿದೆ ಎಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ತಿಳಿಸಿದರು. ಸಂಸದರ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ ಚುನಾವಣೆಯಲ್ಲಿ ತುಮಕೂರಿನ ಕ್ಷೇತ್ರದಿಂದ ಸೋತ ಬಳಿಕ ನಾನು ಲೋಕಸಭೆಗೆ ಹೋಗಲು ಅವಕಾಶ ಸಿಗಲಿಲ್ಲ. ಆದರೆ 2 ಪಕ್ಷದ ಒಗ್ಗಟ್ಟಿನಿಂದ ನಾನು ರಾಜ್ಯಸಭೆಯಲ್ಲಿ ಸದಸ್ಯನಾಗಲು ಅವಕಾಶ ದೊರಕಿತು. ನನಗೆ ಚುನಾವಣೆಗೆ ಸ್ಪರ್ಧಿಸಲು ಇಷ್ಟವಿರಲಿಲ್ಲ. ಎಡಪಕ್ಷಗಳ ಒತ್ತಡಕ್ಕೆ ಮಣಿದು ಸ್ಪರ್ಧೆ ಮಾಡಿರುವುದಾಗಿ ತಿಳಿಸಿದರು. ನನ್ನ ರಾಜಕೀಯ ಪ್ರಾರಂಭವಾಗಿದ್ದು ಹಾಸನದಿಂದ. ನಾನು ಇದೇ ಜಿಲ್ಲೆಯಿಂದ ಸ್ಪರ್ಧಿಸುವ ಅವಕಾಶವಿದ್ದರೂ ಕೂಡ ನಾನು ಇಲ್ಲಿ ಸ್ಪರ್ಧೆ ಮಾಡಲು ಇಷ್ಟಪಡಲಿಲ್ಲ ಎಂದು ಸಂಸದ ಸ್ಥಾನದ ಚುನಾವಣೆಯ ಹಿಂದಿನ ನೆನಪನ್ನು ಮೆಲುಕು ಹಾಕಿದರು. 1985ರಿಂದ ಇಲ್ಲಿಯವರೆಗೆ ಅನೇಕ ತಿದ್ದುಪಡಿಗಳನ್ನು ನೋಡಿದ್ದೇನೆ. ಮನಮೋಹನ್ ಸಿಂಗ್ ಅವರ ಜೊತೆ ಸೇರಿ ವಾಣಿಜ್ಯ ವ್ಯವಹಾರ ಕಾಯ್ದೆಗೆ ತಿದ್ದುಪಡಿ ತರಲಾಗಿತ್ತು. ಕೈಗಾರಿಕೆಗಳ ನಿರ್ಮಾಣಕ್ಕೆಂದು ರೈತರಿಂದ ಭೂಮಿ ಖರೀದಿಸಿ ಅಂತಹ ಭೂಮಿಯನ್ನು ಯಾವುದೇ ಕೈಗಾರಿಕೆಗೆ ಬಳಕೆ ಮಾಡದೆ ಹಾಗೆ ಉಳಿಸಿದ್ದಾರೆ ಎನ್ನುವ ಮೂಲಕ ಹಾಸನದ ಐಐಟಿ ಮತ್ತು ವಿಮಾನ ನಿಲ್ದಾಣದ ಭೂ ಖರೀದಿ ವಿಚಾರವಾಗಿ ಈ ಸಂದರ್ಭದಲ್ಲಿ ತಮ್ಮ ಬೇಸರ ವ್ಯಕ್ತಪಡಿಸಿದರು. ಈ ಹಿಂದೆ ರೈತರ ಭೂಮಿಯನ್ನು ಕಡಿಮೆ ಬೆಲೆಗೆ ಖರೀದಿಸಿ ಇಂದು ಭೂಮಿಯ ಮೇಲೆ ಹೆಚ್ಚಾಗಿರುವುದರಿಂದ ಮಾರಾಟ ಮಾಡಲು ಪ್ರಾರಂಭಿಸಿದ್ದಾರೆ. ಇದಕ್ಕೆ ಇನ್ನೂ ಪ್ರೋತ್ಸಾಹಿಸುವಂತೆ ಬಿಜೆಪಿ ಸರ್ಕಾರ ಇಂತಹ ತಿದ್ದುಪಡಿ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಮಿಕ ಕಾನೂನಿಗೆ ತಿದ್ದುಪಡಿ ಮಾಡಿರುವುದು ದೊಡ್ಡ ಮಾರಕವಾಗಲಿದೆ ಎಂದ ಅವರು, ಈ ಬಗ್ಗೆ ರಾಜ್ಯಸಭೆಯಲ್ಲಿ ಹೋರಾಟ ಮಾಡುತ್ತೇನೆ. ಬೆಂಗಳೂರು ಗಲಭೆ ಪ್ರಕರಣದಲ್ಲಿ ತಪ್ಪಿತಸ್ಥರು ಯಾರೇ ಇರಲಿ ಅವರನ್ನು ಯಾವ ಮುಲಾಜಿಲ್ಲದೆ ಬಂಧಿಸಬೇಕು. ಈಗಾಗಲೇ 280ಕ್ಕೂ ಹೆಚ್ಚು ಜನರನ್ನು ಬಂಧಿಸಲಾಗಿದೆ. ಕೆಲವರನ್ನು ಊಹಾಪೋಹದ ಮೇಲೆ ಬಂಧಿಸಿರುವುದೆಂದು ತಿಳಿಸಿದರು. ಎಲ್ಲರನ್ನೂ ಅಪರಾಧಿಗಳೆಂದು ಹೇಳಲಾಗುವುದಿಲ್ಲ. ಸುಳ್ಳು ವದಂತಿಗಳ ಮೇಲೆ ನಿರಪರಾಧಿಗಳಿಗೆ ಶಿಕ್ಷೆಯಾಗಬಾರದು. ಅದು ಹಿಂದೂ ಆಗಿರಲಿ ಅಥವಾ ಯಾರೇ ಆಗಿರಲಿ, ಇದು ನನ್ನ ಮನವೇ. ಇದೊಂದು ದೊಡ್ಡ ವಿಚಾರ. ಈ ಬಗ್ಗೆ ಸೂಕ್ತ ತನಿಖೆ ಆಗಬೇಕು. ಈ ಗಲಭೆ ಬಗ್ಗೆ ಹಾಲಿ ಹೈಕೋರ್ಟ್ ನ್ಯಾಯಾಧೀಶರು ಅಥವಾ ಸಿಸಿಬಿಯಿಂದ ತನಿಖೆ ಮಾಡುವಂತೆ ಆಗ್ರಹಿಸಿದರು.
ಸ್ಟಡಿ ಮಾಡಿ ನಾನು ಕಳೆದ 15 ತಿಂಗಳು ಪಾರ್ಲಿಮೆಂಟ್ಗೆ ಹೋಗಿ ಈಗ ಎರಡೂ ಪಾರ್ಟಿ ಚೇಂಜ್ ಕೆಲಸವಿಲ್ಲ ಅಂತ ತೀರ್ಮಾನ ಮಾಡಿ ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ಮೇಲೆ ವಿಧಾನ ಪರಿಷತ್ ವಿಧಾನಸಭೆ ರೆಸಲ್ಯೂಷನ್ ಮಾಡಿ ಹೋಗಲೇಬೇಕು ಅಂತ ಲೋಕಸಭಾ ಸೋತ್ಮೇಲೆ ರಾಜ್ಯಸಭೆ ಹೋಗೋದಕ್ಕೆ ಇಷ್ಟ ಆಗ್ತಿಲ್ಲ ಜ್ಞಾಪಕ 13 ಮಾರ್ಚ್ 2019 ನಾನು ಇಲ್ಲದೇ ಇಲ್ಲ ಲೋಕಸಭೆಯಲ್ಲಿ ಮಂಡ್ಯ ಘೋಷಣೆ ಮಾಡಿದ್ದೆ. ಅದಾದಮೇಲೆ ನಾನು ವಿಶ್ಲೇಷಣೆ ಮಾಡಿದೆ. ಅದರ ಪರಿಣಾಮ ಫಲಿತಾಂಶದ ಬಗ್ಗೆಯೂ ವಿಶ್ಲೇಷಣೆ ಮಾಡಿದೆ. ಅದರ ಅವಶ್ಯಕತೆ ಇದೆ. ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಕೆಎಂ ಶಿವಲಿಂಗೇಗೌಡ, ಸಿಎನ್ ಬಾಲಕೃಷ್ಣ ಹಾಗೂ ಇತರರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ಡಿಜೆಹಳ್ಳಿ ಹಾಗೂ ಕೆಜಿಹಳ್ಳಿ ಗಲಭೆ ವೇಳೆ ವರದಿ ಮಾಡಲು ತೆರಳಿದ್ದ ಪತ್ರಕರ್ತರ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ಹಾಸನದಲ್ಲಿ ಪತ್ರಕರ್ತರು ಮೌನ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತದ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಹಾಸನ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಮೆರವಣಿಗೆಯಲ್ಲಿ ಸಾಗಿದ ಸಂಘದ ಸದಸ್ಯರು ಗಲಭೆಯಲ್ಲಿ ಹಲ್ಲೆ ಮಾತ್ರವಲ್ಲದೆ ಕೆಲ ಪತ್ರಕರ್ತರ ವಾಹನಗಳನ್ನು ಜಖಂ ಮಾಡಿರುವುದು ವಿಷಾದನೀಯ. ಈ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿರುವ ಎಲ್ಲ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕೆಲಕಾಲ ಮೌನ ಪ್ರತಿಭಟನೆಯಲ್ಲಿ 50ಕ್ಕೂ ಹೆಚ್ಚು ಪತ್ರಕರ್ತರು ಭಾಗವಹಿಸಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಟಿವಿ ಶಿವಾನಂದ ತಗಡೂರು, ಜಿಲ್ಲಾಧ್ಯಕ್ಷ ಎಸ್ಆರ್ ಪ್ರಸನ್ನಕುಮಾರ್ ಅವರ ನೇತೃತ್ವದಲ್ಲಿ ಅಪರ ಜಿಲ್ಲಾಧಿಕಾರಿ ಕವಿತಾ ರಾಜಾರಾಂರವರಿಗೆ ಮನವಿ ಸಲ್ಲಿಸಿದರು. ನಮ್ಮ ಮಾಧ್ಯಮದವರ ಮೇಲೆ, ವಿಶೇಷವಾಗಿ ಟಿವಿ ಮಾಧ್ಯಮದವರ ಮೇಲೆ ಹಲ್ಲೆಯನ್ನು ಮಾಡುವ ಮೂಲಕ, ಅವರ ಕ್ಯಾಮ್ರಾವನ್ನು ಜಖಂಗೊಳಿಸುವ ಮೂಲಕ, ಪತ್ರಕರ್ತರ ಮೇಲೆ ಹಲ್ಲೆಯನ್ನು ಮಾಡುವ ಮೂಲಕ ಒಂದು ಥ್ರೆಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಈ ಘಟನೆಗೆ ಸಂಬಂಧಪಟ್ಟಂಥ ಯಾರು ಆರೋಪಿಗಳಿದ್ದಾರೆ ಆ ಆರೋಪಿಗಳನ್ನು ಕೂಡಲೇ ಬಂಧನ ಮಾಡಬೇಕು, ಅವರನ್ನು ಗಡೀಪಾರು ಮಾಡುವ ಮೂಲಕ ಮತ್ತು ಉಗ್ರವಾದ ಶಿಕ್ಷೆ ಏನಿದೆ ಅವರ ಕಾನೂನು ವ್ಯಾಪ್ತಿಯಲ್ಲಿ ಅದನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಅಷ್ಟೇ ಅಲ್ಲ, ಪತ್ರಕರ್ತರಿಗೆ ಯಾರು ನೊಂದ ಪತ್ರಕರ್ತರಿದ್ದಾರೆ, ಸಂತ್ರಸ್ತ ಪತ್ರಕರ್ತರಿಗೆ ಅವರಿಗೆ ಸರ್ಕಾರದಿಂದ ರಕ್ಷಣೆಯನ್ನು ಕೊಡಬೇಕು ಮತ್ತು ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಎಲ್ಲ ಪತ್ರಕರ್ತರ ಸಂಘಗಳು ನಮ್ಮ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಅದರ ಮೂಲಕ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಮೊನ್ನೆ ಅದನ್ನು ಅಪೀಲ್ ಮಾಡಿದ್ವಿ. ಅವ್ರು ಕೂಡಲೇ ಗೃಹ ಸಚಿವರಿಗೂ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ನಿಟ್ಟಿನಲ್ಲಿ ಮತ್ತೆ ಇನ್ನೆಂದು ಈ ಥರದ ಘಟನಾವಳಿಗಳು ಮರುಕಳಿಸಬಾರ್ದು. ಆ ದೃಷ್ಟಿಯಲ್ಲಿ ಸರ್ಕಾರ ಕಟ್ಟುನಿಟ್ಟಿನ ಬಿಗಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡಿ ಇವತ್ತು ಹಾಸನದಲ್ಲಿ ಎಲ್ಲ ಪತ್ರಕರ್ತರು ಸೇರಿ ಪ್ರತಿಭಟನೆ ಮಾಡಿ ಈ ಮನವಿ ಪತ್ರವನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ಈ ವೇಳೆ ರಾಜ್ಯಕಾರಿ ಸಮಿತಿ ಸದಸ್ಯ ರವೀನಾ ಕಲ್ಗೂಡು, ರಾಷ್ಟ್ರೀಯ ಮಂಡಳಿ ಸದಸ್ಯ ಅತೀಖುರ್ ರೆಹಮಾನ್, ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಹಿಂದೂ ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಕೆಜಿ ಸುರೇಶ್, ಖಜಾಂಚಿ ರಾಜಗೋಪಾಲ್, ನಗರ ಕಾರ್ಯದರ್ಶಿ ಸಿಬಿ ಸಂತೋಷ್, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು, ಸಂಪಾದಕರು, ಮಾಜಿ ಅಧ್ಯಕ್ಷರು ಮತ್ತು ಸದಸ್ಯರು ಹಾಜರಿದ್ದರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು. ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು, ಅರಳಿಕಟ್ಟೆ ಸರ್ಕಲ್, ಸಾಲಗಾಮೆ ರಸ್ತೆ, ಹಾಸನ. ಶಿಕ್ಷಣ ಮಂದಿರವೆಂದರೆ ವಿದ್ಯಾಮಂದಿರ ಎಂಬುದಕ್ಕೆ ಮತ್ತೊಂದು ಹೆಸರೇ ಹಾಸನ್ ಪಬ್ಲಿಕ್ ಪೂರ್ವ ಕಾಲೇಜು. ನಮ್ಮ ವಿಶೇಷತೆಗಳು:
ಸುಸಜ್ಜಿತವಾದ ಕಟ್ಟಡ, ನುರಿತ ಉಪನ್ಯಾಸಕರು, ಕಲಿಕೆಗೆ ಪೂರಕವಾದ ಗ್ರಂಥಾಲಯ ವ್ಯವಸ್ಥೆ, ಆಧುನಿಕ ವ್ಯವಸ್ಥೆಯ ಫಿಸಿಕ್ಸ್, ಬಯಾಲಜಿ ಮತ್ತು ಕೆಮಿಸ್ಟ್ರಿ ಲ್ಯಾಬ್ಗಳು, ಭದ್ರತೆಗಾಗಿ ಸಿಸಿಟಿವಿ ವ್ಯವಸ್ಥೆ, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಗಮನ, ಸಿಇಟಿ, ಜೆಡಬ್ಲ್ಇ, AI-EEE, ನೀಟ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆ, ಯೋಗ, ಧ್ಯಾನ, ವ್ಯಕ್ತಿತ್ವ ವಿಕಸನದ ತರಬೇತಿ ನೀಡಲಾಗುವುದು. ದೂರದಿಂದ ಬರುವ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸಲಾಗುವುದು. ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸೇತು ಬಂಧ, ಬ್ರಿಡ್ಜ್ ಕೋರ್ಸ್ ಇರುವುದು. ನಮ್ಮಲ್ಲಿ PUC ವಿಜ್ಞಾನ ವಿಭಾಗದಲ್ಲಿ PCMB ಮತ್ತು PCMC ಕೋರ್ಸ್ಗಳು ಇರುವುದು. ಪ್ರಸ್ತುತ 2020-21ನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ದಾಖಲಾದ ವಿದ್ಯಾರ್ಥಿಗಳಿಗೆ ಈ ಕ್ಲಾಸ್, ಆಫ್ಲೈನ್, ಆನ್ಲೈನ್ ಶಿಕ್ಷಣ ವ್ಯವಸ್ಥೆಯನ್ನ ಕಲ್ಪಿಸಲಾಗುವುದು. ಪ್ರತಿ ವಾರವೂ ಥಿಯರಿ ಮತ್ತು ಕಾಂಪಿಟೇಟಿವ್ ಪೀರಿಯಾಡಿಕ್ ಅಸೆಸ್ಮೆಂಟ್ ನಡೆಸಲಾಗುವುದು. 2019-20ನೇ ಸಾಲಿನಲ್ಲಿ ಕುಮಾರಿ ನಂದನ HL PCMB ವಿಭಾಗದಲ್ಲಿ 400ಕ್ಕೆ 397 ಅಂಕ ಗಳಿಸಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. KP ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಹಾಸನ್ ಪಬ್ಲಿಕ್ ಪೂರ್ವ ಕಾಲೇಜಿಗೆ ಹೆಚ್ಚಿನ ಸಹಕಾರ ನೀಡಿದೆ. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು, ಅರಳಿಕಟ್ಟೆ ಸರ್ಕಲ್, ಸಾಲಗಾಮೆ ರಸ್ತೆ, ಹಾಸನ. ಫೋನ್ ನಂಬರ್ 08172260011 ಮತ್ತು 23122. ಐದೃಷ್ಟಿ ಕಣ್ಣಿನ ಆಸ್ಪತ್ರೆ. ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಐದೃಷ್ಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮೈಕ್ರೋ ಇನ್ಸಿಷನ್ ಕ್ಯಾಟ್ರಾಕ್ಟ್ ಶಸ್ತ್ರಚಿಕಿತ್ಸೆ. ಇದೀಗ ಹಾಸನದಲ್ಲಿ ಡಾಕ್ಟರ್ ಚಿರಂತ್ ಐದೃಷ್ಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ದೃಷ್ಟಿ ಕಣ್ಣಿನ ಆಸ್ಪತ್ರೆ. ನಿಮ್ಮ ಕಣ್ಣಿನ ಆರೈಕೆಗೆ ಹಾಗೂ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಐದೃಷ್ಟಿ ಕಣ್ಣಿನ ಆಸ್ಪತ್ರೆ, AM ಪ್ಲಾಜಾ, ಶಂಕರ ಮಠ್ ರಸ್ತೆ, KR ಪುರಂ, ಹಾಸನ. ನೋಂದಣಿಗಾಗಿ ಸಂಪರ್ಕಿಸಿ 8105611745. ನಿಮ್ಮ ಚಿನ್ನನ ಮಾರಬೇಕಾ? ಅಡ ಇಟ್ಟಿನ ಚಿನ್ನವನ್ನು ಬಿಡಿಸಕ್ಕೆ ನಿಮಗೆ ಹಣ ಬೇಕಾ? ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ಆತ್ಮವಿಶ್ವಾಸಕ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ. ಕೋಟ್ಯಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಟೈಮ್ಸ್ ಪದವಿ ಪೂರ್ವ ಕಾಲೇಜು ಹಾಸನ. ಟೈಮ್ಸ್ PU ಕಾಲೇಜ್ ಹಾಸನ್. ಉತ್ಕೃಷ್ಟ ಶಿಕ್ಷಣಕ್ಕೆ ಮತ್ತೊಂದು ಹೆಸರೇ ಟೈಮ್ಸ್ ಪದವಿ ಪೂರ್ವ ಕಾಲೇಜು. ವಿದ್ಯಾರ್ಥಿಗಳ ವ್ಯಕ್ತಿ ವಿಭಿನ್ನತೆಗೆ ತಕ್ಕಂತೆ ನುರಿತ ಉಪನ್ಯಾಸಕರ ಪರಿಶ್ರಮವು ಮೇಳೈಸಿ ಜಿಲ್ಲೆಯಲ್ಲಿಯೇ ಹೆಸರು ಮಾಡಿರುವ ಸಂಸ್ಥೆ ನಮ್ಮ ಹೆಮ್ಮೆಯ ಟೈಮ್ಸ್ ಪದವಿ ಪೂರ್ವ ಸಂಸ್ಥೆ. ಟೈಮ್ಸ್ PU ಕಾಲೇಜ್ ಸತ್ಯವಂಗಲ, ಹಾಸನ. ಬ್ರಿಗೇಡ್ PU ಕಾಲೇಜ್ ಹಾಸನ. ಪ್ರಾರಂಭವಾದ ಮೊದಲ ಶೈಕ್ಷಣಿಕ ವರ್ಷದಲ್ಲೇ ಹಾಸನ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಪಡೆದ ಹೆಮ್ಮೆಯ ಕಾಲೇಜು. ವಿದ್ಯಾರ್ಥಿಗಳಿಗೆ ಉತ್ತಮ ಬೋಧನೆ, ಸೂಕ್ತ ತರಬೇತಿಯೊಂದಿಗೆ ಕಲಿಕೆಯ ಸಾಧನೆಗೆ ಒದಗಿಸಿರುವ ಸಕಲ ಸೌಲಭ್ಯಗಳು ಈ ವರ್ಷದ ಫಲಿತಾಂಶಕ್ಕೆ ಕೈಗನ್ನಡಿಯಾಗಿದೆ. ಬ್ರಿಗೇಡ್ PU ಕಾಲೇಜ್, ಶ್ರೀ HD ದೇವೇಗೌಡ ಎಡಿಫೈಸ್, ಮಂಚೇನಹಳ್ಳಿ ಗೇಟ್, ಬೇಲೂರು ರೋಡ್, ಹಾಸನ. ಎಕ್ಸ್ಚೇಂಜ್ 8,000 ರೂಪಾಯಿ ಬಾಕಿ. ಕೊಡ್ಬೇಕಾಗಿಲ್ಲಮ್ಮ, ಸಿಗುತ್ತೆ 8,000. ಹೌದು ಮ್ಯಾಮ್, ನಾವು ಬರೀ BIS ಹಾಲ್ಮಾರ್ಕ್ 916 ಚಿನ್ನನೇ ಮಾರೋದು. ಆಮೇಲೆ ನಿಮ್ಗೆ ಸಿಗುತ್ತೆ 100% ಎಕ್ಸ್ಚೇಂಜ್ ವ್ಯಾಲ್ಯೂ. ಕ್ವಾಲಿಟಿ ಇದು ಮಲಬಾರ್ನ ಪ್ರಾಮಿಸ್. ಪ್ರಾಮಿಸ್ ಇಸ್ ಎ ಪ್ರಾಮಿಸ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಶಾಸಕರ ಅನುದಾನದಲ್ಲಿ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸಬೇಕೆಂದು ಸರ್ಕಾರ ಸೂಚನೆ ನೀಡಿದೆ. ಅದರಂತೆ ಮಕ್ಕಳ ಸಂಖ್ಯೆ, ಅಲ್ಲಿಯ ಮೂಲಭೂತ ಸೌಕರ್ಯಗಳನ್ನು ಪರಿಗಣಿಸಿ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸಲಾಗುತ್ತದೆ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ HK ಕುಮಾರಸ್ವಾಮಿ ತಿಳಿಸಿದರು. ಕಳೆದ ವಾರ ಬಿದ್ದ ಭಾರೀ ಮಳೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲಾ ಕೊಠಡಿಯೊಂದು ಬಿದ್ದು ಹೋಗಿದ ಹಿನ್ನೆಲೆಯಲ್ಲಿ ಶಾಸಕರು ಶಾಲೆಗೆ ಭೇಟಿ ನೀಡಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಶಾಸಕರು, ಕಳೆದ ವಾರ ಬಿದ್ದ ಮಳೆಗೆ ಸಾಕಷ್ಟು ಸಾರ್ವಜನಿಕರ ಆಸ್ತಿಪಾಸ್ತಿ ನಷ್ಟವಾಗಿದ್ದು, ಶಿಥಿಲಾವಸ್ಥೆಯಲ್ಲಿದ್ದ ಕೆಲವು ಶಾಲಾ ಹಾಗೂ ಅಂಗನವಾಡಿ ಕಟ್ಟಡಗಳು ಬಿದ್ದು ಹೋಗಿವೆ. ಅವುಗಳ ಆಯಸ್ಸು ಪರಿಗಣಿಸಿ ಕೆಲವು ಕಟ್ಟಡಗಳನ್ನು ತೆರವುಗೊಳಿಸಿ ಮಕ್ಕಳ ಸಂಖ್ಯೆಯನ್ನು ಪರಿಗಣಿಸಿ ಅವಶ್ಯಕವಿರುವ ಕಡೆ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗುವುದು ಎಂದರು. ಇದೇ ಸಮಯದಲ್ಲಿ ಭೈರಾಪುರ ಪಂಚಾಯಿತಿ ವ್ಯಾಪ್ತಿಯ ಸೊಪ್ಪಿನಹಳ್ಳಿ ಗ್ರಾಮದ ಕೊಲೆಯಾದ ದಲಿತ ಯುವಕನ ಮನೆಗೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಇತರ ಬೆಳೆಗಳು ನಷ್ಟ ಆಗಿದೆ.
ಅದೇ ಥರದಲ್ಲಿ ಶಾಲಾ ಕಟ್ಟಡಗಳು, ಅಂಗನವಾಡಿ ಕಟ್ಟಡಗಳು ತುಂಬ ಹಳೆವ್ಯಾವಿದ್ದೋ ಅವು ಕೂಡ ಬೀಳೋದಕ್ಕೆ ಪ್ರಾರಂಭ ಆಗಿದ್ದಾವೆ. ಇವತ್ತು ನಮ್ಮ ಭೈರಪುರ ಗ್ರಾಮದಲ್ಲಿ ಬಹಳ ಹಳೆಯ ಹಿರಿಯ ಪ್ರಾಥಮಿಕ ಶಾಲೆ, ಸುಮಾರು 250 ಮಕ್ಕಳಿದ್ದಂಥ ಶಾಲೆ ಇವತ್ತು 120ಕ್ಕೆ ಇಳಿದಿದೆ. ಇಲ್ಲೂ ಕೂಡ 2 ಕಟ್ಟಡಗಳಿಗಾಗಲೇ ಬಿದ್ದಿವೆ. ಮುಂದಿನ ದಿನಗಳಲ್ಲಿ ಇವುಗಳ ಉಳಿದ ಕಟ್ಟಡದ ಒಂದು ಆಯಸ್ಸನ್ನು ಪರಿಗಣನೆಗೆ ತೆಗೆದುಕೊಂಡು ನಾವು ಸರ್ಕಾರದಿಂದ, ಇಲಾಖೆಯಿಂದ ಹೊಸ ಕಟ್ಟಡವನ್ನು ಮಂಜೂರು ಮಾಡಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಈಗಾಗಲೇ ಸರ್ಕಾರ ಏನು ದತ್ತು ಶಾಲೆಗಳನ್ನು ಮಂಜೂರು ಮಾಡಬೇಕು ಶಾಸಕರ ಅನುದಾನದಲ್ಲಿ ಅಂತ ಹೇಳಿದೆ, ಅಲ್ಲಿಯ ಸಂಖ್ಯೆ, ಅಲ್ಲಿಯ ಮೂಲಭೂತ ಸೌಕರ್ಯಗಳನ್ನು ಅಗತ್ಯ ಇರೋದನ್ನು ಮನಗಂಡು ಅಡಿಷನ್ ಆಗಿ ಈ ಒಂದು ಶಾಲೆಯನ್ನು ದತ್ತು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಸಂದರ್ಭದಲ್ಲಿ ತಾಲೂಕು ತಹಸೀಲ್ದಾರ್ ಶಿರಿನ್ ತಾಜ್, ಭೈರಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿಡಿ ಅಶೋಕ್ ಹಾಗೂ ಇತರರು ಉಪಸ್ಥಿತರಿದ್ದರು. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ 2ನೇ ಬಾರಿಗೆ ಅಗಸರಹಳ್ಳಿ ಸೇತುವೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದು, ಗುಣಮಟ್ಟದ ಕಾಮಗಾರಿ ಮಾಡಲು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಗುವುದೆಂದು ಮಾಜಿ ಸಚಿವ ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷ ಬಿ ಶಿವರಾಮ್ ಹೇಳಿದರು. ಅಗಸರಹಳ್ಳಿ ಸೇತುವೆ ಮಳೆಯಿಂದ ಕೊಚ್ಚಿ ಹೋಗಿದ್ದ ಹಿನ್ನೆಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕಾರಿಗಳ ನಿರ್ಲಕ್ಷ್ಯ, ತಾಂತ್ರಿಕ ಕಾರಣದಿಂದಾಗಿ ಮಲೆನಾಡು ಭಾಗದ ಸೇತುವೆಗಳು ಭಾರಿ ಮಳೆಯಿಂದಾಗಿ ಸಂಪೂರ್ಣವಾಗಿ ಕೊಚ್ಚಿ ಹೋಗುತ್ತಿದೆ. 2019-20ನೇ ಸಾಲಿನ ಬಜೆಟ್ನಲ್ಲಿ ಅನುಮೋದನೆ ಸಿಕ್ಕಿದಂತೆ ರಸ್ತೆ ಸೇರಿದಂತೆ ಎಲ್ಲ ಕಾಮಗಾರಿಗಳು ನಡೆಯುತ್ತಿದ್ದರೂ ಸಹ ಈ ಸೇತುವೆ ಮಾತ್ರ ಏಕೆ ಆಗಿಲ್ಲ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಈ ಸೇತುವೆ ಬಗ್ಗೆ ಯಾರೂ ಕೂಡ ರಾಜಕೀಯ ಮಾಡದೆ ತಕ್ಷಣವೇ ಕಾಮಗಾರಿ ಪ್ರಾರಂಭ ಮಾಡಬೇಕು. ಅಲ್ಲದೆ ಈ ಬಾರಿಯ 2020-21ರ ಬಜೆಟ್ ಯಾವುದೇ ಸಹ ಅನುಷ್ಠಾನವಾಗಿರುವುದಿಲ್ಲ. ಕಾರಣ ಸರ್ಕಾರದ ಬೊಕ್ಕಸಕ್ಕೆ ಯಾವ ಮೂಲದಿಂದ ಹಣ ಬರುತ್ತದೆ ಎಂದು ಖಾತ್ರಿಪಡಿಸಬೇಕು. ಈ ಬಾರಿ ಮಳೆಯಿಂದಾಗಿ ಆಗಿರುವ ನಷ್ಟವನ್ನು ರೈತರಿಗೆ ಪರಿಹಾರ ನೀಡುತ್ತೇವೆ ಎಂಬುದು ಸುಳ್ಳು ಆಶ್ವಾಸನೆಯಾಗಿದ್ದು, ಕಳೆದ ಬಾರಿ ಆದಂತಹ ನಷ್ಟವನ್ನು ಭರಿಸಲು ಆಗದಂತಹ ಸರ್ಕಾರ ರೈತರ ಬದುಕಿನೊಂದಿಗೆ ಚೆಲ್ಲಾಟವಾಡುತ್ತಿರುವುದು ಸರಿಯಲ್ಲ. ಈಗಾಗಲೇ ಉಸ್ತುವಾರಿ ಸಚಿವರು, ಕಂದಾಯ ಸಚಿವರು ಬಂದು ಸರ್ವೆ ನಡೆಸಿ ಸ್ಥಳ ಪರಿಶೀಲನೆ ಮಾಡಿ ಮಾಹಿತಿ ಕೊಡಿ ಎನ್ನುವುದು ಯಾವ ಮಟ್ಟಿಗೆ ಸರಿ? ತಾಲೂಕಿನಲ್ಲಿ ಆಗಿರುವ ಬೆಳೆ ನಷ್ಟದ ಬಗ್ಗೆ ಜಿಲ್ಲಾಧಿಕಾರಿ ಹಾಗೂ ತಾಲೂಕಿನ ಅಧಿಕಾರಿ ವರ್ಗದವರಿಗೆ ಮಳೆಯಿಂದಾದ ನಷ್ಟದ ಬಗ್ಗೆ ಸಮಗ್ರ ವರದಿ ತಿಳಿದಿಲ್ಲವೇ ಎಂದು ಕಿಡಿಕಾರಿದರು. ಭಾಳ ಜನ ಈ ರಸ್ತೆ ಮೇಲೆ ಓಡಾಡ್ತಾ ಇದ್ದಾರೆ. ಆದರೆ ಆಗಿತ್ತು, ಅನುದಾನ ಹೋಗಿತ್ತು ಅನ್ನೋದು ಕಾರಣ ಅಲ್ಲ, ಹೊಸ್ತಲ್ಲ. ಇದು ಭಾಳ ದಿವಸದಿಂದ ಈ ಬೇಡಿಕೆ ಇದ್ದೇ ಇದೆ ಜನರದು, ಇದು ಒಂದು ಉತ್ತಮವಾದಂಥ ಸೇತುವೆ ಆಗಬೇಕು ಅಂತ. ಆದರೆ ನನಗೆ ತಿಳಿದಂತೆ ಹೋದ ಸಾರಿ ಯಾವುದು ಮಂಜೂರಾತಿ ಆಗಿತ್ತು ಅವೆಲ್ಲ ಕಾಮಗಾರಿಗಳು ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ಹೋಯ್ತು ಅನ್ನೋದನ್ನು ಹೇಳಿದರೆ ಭಾಳ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ತೀನಿ. ಯಾವುದೋ ರಸ್ತೆನೇ ಆಗ್ತಾ ಇಲ್ಲ ಹಿಂದಾಗಿದ್ದು ಅಂತ ಅಂದರೆ ನಾವು ಒಪ್ಪೋದು. ಆದರೆ ಕೆಲವು ಯೋಜನೆಗಳನ್ನು ಸರ್ಕಾರ ವಾಪಸ್ ತಗೊಂಡಿದೆ. BJP ಸರ್ಕಾರ ಬಂದ ಮೇಲೆ ನನಗೆ ತಿಳಿದ ಹಾಗೆ ಏನು ಈ ಸಾಲಿನ ಬಡ್ಜೆಟ್ ಆಯಿತು 2021, ಆ ಬಡ್ಜೆಟ್ಟಿನ ಯೋಜನೆಗಳು ಯಾವ ಅನುಷ್ಠಾನಕ್ಕೆ ಬಂದಿಲ್ಲ. ಆದರೆ 19-20ನೇ ಸಾಲಿನಲ್ಲಿ ಯಾವುದು ಬಡ್ಜೆಟ್ನಲ್ಲಿ ಸೇರಿತ್ತು ಅವೆಲ್ಲ ಯಾವಾಗ ಅಂದಾಜು ವೆಚ್ಚ ಬೇಗ ಆಗಿ ಮಂಜೂರಾತಿ ಆಯಿತು ಅವೆಲ್ಲ ಟೆಂಡರ್ ಆಗಿ ಕೆಲಸಗಳು ಪ್ರಾರಂಭ ಆಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ನಿಶಾಂತ್, ಶ್ರೀನಿವಾಸ್, ಮಲ್ಲೇಶ್, ಗ್ರಾಮಸ್ಥರಾದ ಮನು, ಆನಂದ್, ನಾಗರಾಜ್ ಹಾಜರಿದ್ದರು. ಸಕಲೇಶಪುರ ತಾಲೂಕಿನಲ್ಲಿ ಇತ್ತೀಚೆಗಷ್ಟೇ ಸುರಿದಿರುವ ಮಳೆ ಹಾಗೂ ಗಾಳಿಯಿಂದಾಗಿ ಕಾಫಿ ಬೆಳೆಗೆ ವ್ಯಾಪಕವಾಗಿ ನಷ್ಟ ಉಂಟಾಗಿದ್ದು, ಕೂಡಲೇ ಸರ್ಕಾರ ಕಾಫಿ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ನೀಡಬೇಕೆಂದು ಕರ್ನಾಟಕ ಬೆಳೆಗಾರರ ಒಕ್ಕೂಟದ UM ತೀರ್ಥಮಲ್ಲೇಶ್ ಆಗ್ರಹಿಸಿದ್ದಾರೆ. ಸಕಲೇಶಪುರ ಪಟ್ಟಣದ ಬೆಳೆಗಾರರ ಸಂಘದ ಸಭಾಂಗಣದಲ್ಲಿ ಕಾಫಿ ಮಂಡಳಿ ಅಧಿಕಾರಿಗಳು ಹಾಗೂ ಬೆಳೆಗಾರರ ನಡುವೆ ಸಂವಾದದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಳೆದ 3 ವರ್ಷಗಳಿಂದ ಹಾಸನ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಮಹಾಮಳೆ ಸುರಿಯುತ್ತಿದ್ದು 40,000 ಹೆಕ್ಟೇರ್ಗೂ ಹೆಚ್ಚು ಕಾಫಿ ಬೆಳೆಯುವ ಪ್ರದೇಶಗಳಲ್ಲಿ ಅಪಾರ ನಷ್ಟ ಉಂಟಾಗಿದೆ. ಲಕ್ಷಾಂತರ ಮರಗಳು ಬಿದ್ದಿರುವ ಮಾಹಿತಿ ಇದ್ದು, 1 ಮರ ಬಿದ್ದರೆ 5 ರೋಬಸ್ಟಾ ಕಾಫಿ ಗಿಡಗಳು ಹಾಗೂ 7 ಅರೇಬಿಕಾ ಗಿಡಗಳಿಗೆ ಹಾನಿಯಾಗುವುದರಿಂದ ಕೂಡಲೇ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಸರ್ಕಾರ ಸೂಕ್ತ ಪರಿಹಾರ ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳಬೇಕೆಂದರು. ಒಂದು ರೀತಿಯಲ್ಲಿ ಹಾನಿಗೊಳಗಾಗ್ತಾ ಇದೆ ಅಂತ 18-19 ನೀವು ನೋಡಿದ್ರಿ, 19-20, 17-18, 18-19, 19-20 ಈ 3 ವರ್ಷಗಳನ್ನು ನೀವು ನೋಡಿದ ರೀತಿಯಲ್ಲಿ ಕುಂಭದ್ರೋಣ ಮಳೆಯಿಂದ 2 ವರ್ಷಗಳಲ್ಲಿ ಲ್ಯಾಂಡ್ ಸ್ಲೈಡ್ ಆಯಿತು, ಅತಿಯಾದ ಮಳೆ ಆಯಿತು. ಈ ವರ್ಷ
ಲ್ಯಾಂಡ್ ಸ್ಲೈಡ್ ಕೆಲವು ಭಾಗದಲ್ಲಿ ಕೊಡಗು ಜಿಲ್ಲೆನಲ್ಲಿ ಆಗಿದ್ರೆ ಇಲ್ಲಿ ಸಕಲೇಶ್ಪುರ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಹೆಚ್ಚು ಗಾಳಿ ಹೊಡೆತಕ್ಕೆ ಕಾಫಿ ತೋಟಗಳು ಹಾಳಾಗಿದೆ. ಹೇಗೆ ಅಂತ ಹೇಳಿದರೆ ಸುಮಾರು ನಮ್ಮ ಒಂದು ಅಂದಾಜಿನ ಪ್ರಕಾರ ಈಗಾಗಲೇ 40 ಲಕ್ಷ ಮರಗಳು ಈಗಾಗಲೇ 3 ಜಿಲ್ಲೆಯಿಂದ ಹಾನಿಗೊಳಗಾಗಿದೆ. ಇದು ನಾವು ಬರೀ ಮರವನ್ನು ಒಂದನ್ನು ಮಾತ್ರ ನಾವು ಇದನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಮರಗಳ ಜೊತೆಗೆ ರೋಬಸ್ಟಾ ಅಂತ ಹೇಳಿದರೆ ಒಂದು ಮರ ಬಿದ್ದರೆ ಆವ್ರೇಜ್ ಒಂದು 7 ಕಾಫಿ ಗಿಡಗಳು 5 ಕಾಫಿ ಗಿಡಗಳು ಡ್ಯಾಮೇಜ್ ಆಗುತ್ತೆ. ಹಾಸನ ಜಿಲ್ಲಾ ಬೆಳೆಗಾರರ ಸಂಘದ ಅಧ್ಯಕ್ಷ ತೋಚ ಅನಂತ ಸುಬ್ಬರಾಯ ಮಾತನಾಡಿ, ಕಾಫಿ ಬೆಳೆಯುವ ಪ್ರದೇಶಗಳಾದ ಜಿಲ್ಲೆಯ ಸಕಲೇಶ್ಪುರ, ಆಲೂರು, ಬೇಲೂರು, ಅರ್ಕಲ್ಗೂಡು ತಾಲೂಕುಗಳಲ್ಲಿ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ಕಾಫಿ, ಮೆಣಸು, ಏಲಕ್ಕಿ ಬೆಳೆಗಳಿಗೆ ಅಪಾರ ಹಾನಿ ಉಂಟಾಗಿದೆ. ಅದರಲ್ಲೂ ಗಾಳಿ ಜಾಸ್ತಿ ಇರುವುದರಿಂದ ಮರಗಳು ಉದುರಿವೆ. ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾಹಿತಿ ನೀಡಲಾಗಿದೆ. ಮಳೆಯಿಂದ ಬಿದ್ದ ಮರಗಳ ಸಾಗಾಣಿಕೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅನುಮತಿ ಕೊಡಬೇಕು ಎಂದರು. ಬಹಳ ಹೆಚ್ಚು ನಷ್ಟ ಉಂಟಾಗಿದೆ. ಅದರಲ್ಲೂ ಗಾಳಿ ವಿಪರೀತವಾಗಿದ್ದರಿಂದ ಮರಗಳು ತುಂಬ ಬಿದ್ದು ಹೋಗಿದ್ದಾವೆ. ಇದನ್ನೆಲ್ಲ ಈಗ ಸಂಬಂಧಿಸಿದ ಮನವಿಯನ್ನು ರೆವಿನ್ಯೂ ಸಚಿವರು ಬಂದಾಗ ತೀರ್ಥಮಲ್ಲೇಶ್ ಅವರು, ಸುಬ್ರಹ್ಮಣ್ಯರವರು ಅವರಿಗೆಲ್ಲ ಮನವಿಯನ್ನು ಕೂಡ ಸಲ್ಲಿಸಿ ಅವರು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟ ಮೇರೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇದಕ್ಕೆ ಸಂಬಂಧಿಸಿದಂಥ ಒಂದು ಸಭೆ ಕೂಡ ಆಗಿದೆ. ನಾವು ಕೂಡ HDP ವತಿಯಿಂದ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಪತ್ರ ಬರೆದಿದ್ದೇವೆ. ಮತ್ತು ಇನ್ನೂ ಬಹಳ ಮುಖ್ಯವಾಗಿ DFO ಮತ್ತು DC ಅವರಿಗೆ ಪತ್ರವನ್ನು ಬರೆದು ದೂರವಾಣಿಯಲ್ಲಿ ಮಾತನಾಡಿ ಮಳೆಯಿಂದಾಗಿ ಬಿದ್ದು ಹೋಗಿರ್ತಕ್ಕಂಥ ಮರಗಳನ್ನು ಅದಕ್ಕಿನ್ನೇನು ಕಡಿಯೋ ಪರ್ಮಿಟ್ ಅಗತ್ಯ ಇಲ್ಲ. ಕಾಫಿ ಮಂಡಳಿ ಉಪನಿರ್ದೇಶಕ ಶ್ರೀನಿವಾಸ್ ಮಾತನಾಡಿ, ಬೆಳೆಗಾರರು ಸರಿಯಾದ ರೀತಿಯಲ್ಲಿ ತಮಗೆ ಉಂಟಾದ ನಷ್ಟದ ಬಗ್ಗೆ ಮಾಹಿತಿ ನೀಡಬೇಕು. ಇದರಿಂದ ಸರ್ಕಾರಕ್ಕೆ ನಿಖರವಾದ ಮಾಹಿತಿ ನೀಡಲು ಸಾಧ್ಯವಾಗುತ್ತದೆ. ಹಾಗೂ NDRF ನಿಯಮದಂತೆ ಕಳೆದ ಬಾರಿ ಪರಿಹಾರದ ಹಣ ಬಿಡುಗಡೆ ಮಾಡಲಾಗಿದ್ದು, ಮರ ಬಿದ್ದಿರುವುದಕ್ಕೆ ಯಾವುದೇ ಪರಿಹಾರದ ವ್ಯವಸ್ಥೆ ಇಲ್ಲದಿದ್ದರೂ ಸಹ ಈ ಕುರಿತು ಉನ್ನತ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು, ಇದಕ್ಕೂ ಸಹ ಸೂಕ್ತ ಪರಿಹಾರ ನೀಡಲಾಗುವುದು ಎಂದರು. ಮರ ಡ್ಯಾಮೇಜ್ ಆಗುತ್ತೆ. ಮರ ಡ್ಯಾಮೇಜ್ ಆಗಿರೋದಕ್ಕೆ NDRF ಗೈಡ್ಲೈನ್ಸ್ ಅಥವಾ SDRF ಗೈಡ್ಲೈನ್ಸಲ್ಲಿ ಅಸಿಸ್ಟೆನ್ಸ್ ಕೊಡೋಕ್ಕೆ ಅವಕಾಶ ಇಲ್ಲ. ನಾನು ನೋಡಿದೆ ನಮ್ಮ ಬೆಳೆಗಾರರ ಪರವಾಗಿ ಏನಾರ ಒಂದು ಮಾಡಬೇಕು ಅಂತ ನಾನು ವಿತೌಟ್ ಈವನ್ ನಮ್ಮ ಹೈಯರ್ ಅಥಾರಿಟೀಸ್ನ ಕೂಡ ಕನ್ಸಲ್ಟ್ ಮಾಡಿದೆ. ಅದನ್ನು ಟೆಕ್ನಿಕಲಾಗಿ ಎನಿಥಿಂಗ್ ಯು ಪ್ಲೇ ವಿತ್ ಇನ್ ದ ರೂಲ್ಸ್ ಆಫ್ ದ ಗೇಮ್ ಅಂತ ನನ್ನ ಒಂದು ಫಂಡಮೆಂಟಲ್ ಪ್ರಿನ್ಸಿಪಲ್. ಆ ರೂಲ್ಸ್ ಒಳಗಡೆ NDRF ಗೈಡ್ಲೈನ್ಸ್ ರೂಲ್ಸ್ ಒಳಗಡೆ ಮರಗಳನ್ನ ಹೆಂಗೆ ತರ್ಬೋದು, ಮರ ಲಾಸು ಹೆಂಗೆ ತರ್ಬೋದು ಅಂತ ನಾನೇ ಒಂದು ಇದು ಮಾಡಿ ಒಂದು ಕ್ಯಾಲ್ಕುಲೇಷನ್ ಮಾಡಿ ವಾಟ್ಸಪ್ ಹಾಕ್ಕೊಟ್ಟಿದ್ದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಕಾರ್ಯದರ್ಶಿ ಮುರಳೀಧರ್ ಭಕ್ರವಳ್ಳಿ, ಹಾಸನ ಜಿಲ್ಲೆ ಬೆಳೆಗಾರರ ಸಂಘದ ಕಾರ್ಯದರ್ಶಿ ವಿಶ್ವನಾಥ್ ನಾಯಕ್, ಖಜಾಂಚಿ ಪರಮೇಶ್, ಉಪಾಧ್ಯಕ್ಷ ಸುಬ್ರಹ್ಮಣ್ಯ, ಬೆಳೆಗಾರ ಪತ್ರಿಕೆ ಸಂಪಾದಕ ಸುರೇಂದ್ರ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹೊಯ್ಸಳ ಹೋಂಡಾ ಹಾಸನದ ಹೆಸರಾಂತ ಹೋಂಡಾ ದ್ವಿಚಕ್ರ ವಾಹನಗಳ ಏಕೈಕ ಶೋರೂಮ್ ಹೊಯ್ಸಳ ಹೋಂಡಾ. ಪೃಥ್ವಿ ಥಿಯೇಟರ್ ಎದುರು BM ರಸ್ತೆ, ಹಾಸನ. ನಮ್ಮಲ್ಲಿ ಹೋಂಡಾ ಆಕ್ಟಿವಾ 6G, ಡಿಯೋ, ಆಕ್ಟಿವಾ 125, ಕ್ರೇಜಿಯಾ ಸ್ಕೂಟರ್ಗಳು ಮತ್ತು CB ಶೈನ್ 125, SP 125, ಯೂನಿಕಾರ್ನ್, X-ಬ್ಲೇಡ್, ಲೀವೋ ಮತ್ತು CD 110 ಮೋಟಾರ್ ಸೈಕಲ್ಗಳು ದೊರೆಯುತ್ತವೆ. ಈಗ ನಿಮ್ಮ ನೆಚ್ಚಿನ ಹೋಂಡಾ ವಾಹನಗಳ ಖರೀದಿಗಾಗಿ ಪಾವತಿಸಿ ಕೇವಲ 5,555 ರೂಪಾಯಿ. ಮತ್ತು ನಿಮ್ಮ ನೆಚ್ಚಿನ ಹೋಂಡಾ CD 110 ಖರೀದಿಯೊಂದಿಗೆ ಪಡೆಯಿರಿ ಉಚಿತ ಬೆಳ್ಳಿ ನಾಣ್ಯ. ನಮ್ಮಲ್ಲಿ ಅತ್ಯುತ್ತಮ ಗ್ರಾಹಕ ಸೇವೆ ಹೊಂದಿರುವ SDFC, ICICI, ಮುತ್ತೂಟ್, ಇಂಡಸ್ ಎಂಡ್ ಮತ್ತು ಶ್ರೀರಾಮ್ ಫೈನಾನ್ಸ್ಗಳ ವತಿಯಿಂದ ಕನಿಷ್ಠ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ದೊರೆಯುತ್ತದೆ. ನಮ್ಮಲ್ಲಿ ಎಲ್ಲಾ ಮಾದರಿಯ ಹೋಂಡಾ ವಾಹನಗಳಿಗೆ ಸರ್ವಿಸ್ ಮತ್ತು ರಿಪೇರಿ ಸೌಲಭ್ಯವಿದೆ. ಸರ್ವಿಸ್ಗಾಗಿ ಅಪಾಯಿಂಟ್ಮೆಂಟ್ ಪಡೆದು 1 ಗಂಟೆಯ ಎಕ್ಸ್ಪ್ರೆಸ್ ಸರ್ವಿಸ್ ಪಡೆಯಿರಿ. ನಮ್ಮಲ್ಲಿ ಎಲ್ಲಾ ರೀತಿಯ ಹೋಂಡಾ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ದೊರೆಯುತ್ತವೆ. ನಮ್ಮ ಇತರೆ ಶಾಖೆಗಳು ಬೇಲೂರು, ಅರಸೀಕೆರೆ, ಹಳೇಬೀಡಿನಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯಿಸುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7022615666 ಮತ್ತು 7406931010. ಕೋವಿಡ್-19 ಕೊರೋನಾ ವಿರುದ್ಧದ ಹೋರಾಟಕ್ಕಾಗಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನ ಪಾಲಿಸುತ್ತಿದ್ದೇವೆ.
ಗೋಲ್ಡ್ ಕಂಪನಿ. ದ್ಯುತಿ ಗೋಲ್ಡ್ ಕಂಪನಿ. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನಿಮ್ಮ ಗಿರ್ವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಲಾಗದ ಚಿನ್ನದ ಆಭರಣಗಳನ್ನು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತೆಗೆದುಕೊಂಡು ಉಳಿದ ಹಣವನ್ನು ತಕ್ಷಣ ಕೊಡುತ್ತೇವೆ. ನಿಮಗೆ ಮತ್ತೆ ಒಡವೆ ಬೇಕಾದಲ್ಲಿ ವೇಸ್ಟೇಜ್ ಇಲ್ಲದೆ ನಿಮ್ಮ ದ್ಯುತಿ ಗೋಲ್ಡ್ ಕಂಪನಿಯಲ್ಲಿ ಖರೀದಿಸಬಹುದು. ಬಡ್ಡಿ ಕಟ್ಟುವ ಹಣಕ್ಕೆ ಚಿನ್ನವನ್ನು ತೆಗೆದುಕೊಳ್ಳಿ. ಜೀವ ಇದ್ದರೆ ಚಿನ್ನ ಖರೀದಿಸಬಹುದು. ಚಿನ್ನ ಇದ್ದರೆ ಜೀವ ಖರೀದಿಸಲಾಗದು. ಕರೆ ಮಾಡಿ 8849888889. ವಿಳಾಸ BSNL ಭವನ ಪಕ್ಕ, ಬಿಗ್ ಬಜಾರ್ ಎದುರು, BM ರಸ್ತೆ, ಹಾಸನ. ಇದೀಗ ಆಲ್ ಓವರ್ ಕರ್ನಾಟಕ ಫ್ರೀ ಸರ್ವಿಸ್. ದ್ಯುತಿ ಗೋಲ್ಡ್ ಕಂಪನಿ. ದ್ಯುತಿ ಗೋಲ್ಡ್ ಕಂಪನಿ. RR ಎಲೆಕ್ಟ್ರೋ ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ ಅಂಡ್ ಮಲ್ಟಿ ಬ್ರ್ಯಾಂಡ್ ಶೋರೂಮ್. ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ RR ಎಲೆಕ್ಟ್ರೋ ಮಲ್ಟಿ ಬ್ರ್ಯಾಂಡೆಡ್ ಶೋರೂಮ್ನಲ್ಲಿ ಪ್ರಸಿದ್ಧ ಕಂಪನಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿ ಲಭ್ಯ. ಮಾಹಿತಿಗಾಗಿ ಸಂಪರ್ಕಿಸಿ RR ಎಲೆಕ್ಟ್ರೋ ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ ಅಂಡ್ ಮಲ್ಟಿ ಬ್ರ್ಯಾಂಡ್ ಶೋರೂಮ್, RR ಕಾಂಪ್ಲೆಕ್ಸ್, ಹೊಯ್ಸಳ ನಗರ ಮುಖ್ಯ ರಸ್ತೆ, ಶಕ್ತಿ ಗಣಪತಿ ದೇವಸ್ಥಾನದ ಹತ್ತಿರ, KR ಪುರಂ, ಹಾಸನ. ಎಂ ಕೃಷ್ಣ ಪದವಿ ಪೂರ್ವ ಕಾಲೇಜು, BM ರಸ್ತೆ, ಹಾಸನ. ಹಾಸನದ ಪ್ರತಿಷ್ಠಿತ ಶೈಕ್ಷಣಿಕ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ CKS NDRK ಇನ್ಸ್ಟಿಟ್ಯೂಷನ್ಸ್ ಹಾಸನ ಇದರ ಆಶ್ರಯದ ಎಂ ಕೃಷ್ಣ ಪದವಿ ಪೂರ್ವ ಕಾಲೇಜು 2020-21ನೇ ಸಾಲಿಗೆ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ಕೋರ್ಸುಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844465266, 9902332349 ಮತ್ತು 9449428360. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ವಾದ್ಯಗೋಷ್ಠಿ ಮತ್ತು ಇತರೆ ಕಲಾವಿದರುಗಳಿಗೆ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನಡೆಸಲು ಅನುಮತಿ ನೀಡಲು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಅಖಿಲ ಕರ್ನಾಟಕ ಲಘು ಸಂಗೀತ ಮತ್ತು ಸಾಂಸ್ಕೃತಿಕ ಕಲಾವಿದರ ಸಂಘದ ಸಕಲೇಶಪುರ ತಾಲೂಕು ಅಧ್ಯಕ್ಷ ರಮೇಶ್ ಒತ್ತಾಯಿಸಿದರು. ಸಕಲೇಶಪುರ ಪಟ್ಟಣದ ಉಪವಿಭಾಗಾಧಿಕಾರಿ ಗಿರೀಶ್ ನಂದನ್ ರವರಿಗೆ ಸಂಘದ ವತಿಯಿಂದ ಮನವಿ ಸಲ್ಲಿಸಿದ ನಂತರ ಮಾತನಾಡಿ, ಕರ್ನಾಟಕದಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ವಿವಿಧ ರೀತಿಯ ವಾದ್ಯಗೋಷ್ಠಿ ಕಲಾವಿದರಿದ್ದು ಬಹುತೇಕರು ಈ ವೃತ್ತಿಯನ್ನು ಬಿಟ್ಟು ಬೇರೆ ಯಾವುದೇ ವೃತ್ತಿಗಳಲ್ಲಿ ತೊಡಗಿಕೊಂಡಿರುವುದಿಲ್ಲ. ಈ ಎಲ್ಲ ಕಲಾವಿದರು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನಂಬಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಲಾಕ್ಡೌನ್ ಉಂಟಾಗಿದ್ದರಿಂದ ಕಳೆದ 6 ತಿಂಗಳಿನಿಂದ ಕಲಾವಿದರು ಜೀವನ ನಡೆಸಲು ಕಷ್ಟವಾಗಿದೆ. ಕಲಾವಿದರಿಗೆ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲಿಯವರೆಗೂ ಸಿಕ್ಕಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಮುಂಬರುವ ಗಣೇಶ ಚತುರ್ಥಿ, ಕನ್ನಡ ರಾಜ್ಯೋತ್ಸವ ಮುಂತಾದ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನಡೆಸಲು ಅನುಮತಿ ನೀಡಬೇಕು. ಇದರಿಂದ ಕಲಾವಿದರಿಗೆ ಅವಕಾಶ ಸಿಗಲು ಸಾಧ್ಯವಾಗುತ್ತದೆ. ಒಂದು ವೇಳೆ ಕಲಾವಿದರಿಗೆ ಅವಕಾಶ ನೀಡಲು ಕಷ್ಟ ಸಾಧ್ಯವಾದ ಪಕ್ಷದಲ್ಲಿ ಕನಿಷ್ಠ ಸರ್ಕಾರದಿಂದ ಆರ್ಥಿಕ ನೆರವು ನೀಡಬೇಕೆಂದು ಹೇಳಿದರು. ಅಖಿಲ ಕರ್ನಾಟಕ ಲಘು ಸಂಗೀತ ಮತ್ತು ಸಾಂಸ್ಕೃತಿಕ ಕಲಾವಿದರ ಸಂಘ ಸಕಲೇಶಪುರ ತಾಲೂಕು ಘಟಕ ಎಲ್ಲ ಕಲಾವಿದರು ಪರವಾಗಿ ಏನು ಕೇಳ್ಕೊಳ್ಳೋದಂದರೆ, ಮುಂಬರುವ ಗಣೇಶ ಹಬ್ಬ ಆಗಲಿ, ಕನ್ನಡ ರಾಜ್ಯೋತ್ಸವ ಹಬ್ಬ ಆಗಲಿ, ಇನ್ನು ಮುಂಬರುವ ಯಾವುದೇ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ವಾದ್ಯಗೋಷ್ಠಿ ಮತ್ತು ಇನ್ನಿತರ ಎಲ್ಲ ಕಲಾವಿದರು ನಮಗೆ ಮುಂಬರುವ ಎಲ್ಲ ರೀತಿಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬೇಕಂತ ಇವತ್ತು ಉಪಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಅವರು ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ. ಮುಂಬರುವ ಎಲ್ಲ ನೀವು ಫಂಕ್ಷನ್ ಮಾಡ್ಬೋದು, ಅಂದರೆ 50 ಜನ ಒಳಗಡೆ ಮಾಡಿ ಅಂತ ಹೇಳಿದ್ದಾರೆ. ಇದಕ್ಕೆ ಎಲ್ಲರ ಸಹಕಾರ ಬೇಕಾಗುತ್ತೆ. ಹಾಗಾಗಿ ನಾವು ಇವತ್ತು ಎಲ್ಲರೂ ಸಮ್ಮುಖದಲ್ಲಿ ಪ್ರಧಾನ ಕಾರ್ಯದರ್ಶಿ ಪೃಥ್ವಿ, ಸಹ ಕಾರ್ಯದರ್ಶಿ ರೇವಣ್ಣ, ಜಿಲ್ಲಾ ಸಹ ಕಾರ್ಯದರ್ಶಿ ಮುನ್ನಾ, ಖಜಾಂಚಿ ಯೋಗೇಶ್, ವರದ ಹಾಗೂ ಮುಂತಾದವರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ಹಿತ ಕಾಯಲು ಸಿದ್ಧವಾದ ಜೆಡಿಎಸ್ ವೇದಿಕೆ, ಮಾಜಿ ಪ್ರಧಾನಿಗಳ ನೇತೃತ್ವದ ಪ್ರತಿಭಟನೆಗೆ ಹಾಸನದಲ್ಲಿ ಚಾಲನೆ, ಜನವಿರೋಧಿ ಕಾಯ್ದೆ ವಿರೋಧಿಸಿದ ದೊಡ್ಡಗೌಡರು, ರಾಜ್ಯಾದ್ಯಂತ ಸಂಚರಿಸಿ ಅರಿವು ಮೂಡಿಸಲು ರೆಡಿಯಾದ HD ದೇವೇಗೌಡರು. ಜಿಲ್ಲೆಯಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವ ಕೋವಿಡ್, ಇಂದು 157 ಪಾಸಿಟಿವ್ ಪತ್ತೆ, 2 ಸಾವಿನೊಂದಿಗೆ 120ಕ್ಕೆ ಏರಿಕೆಯಾದ ಸಾವಿನ ಸಂಖ್ಯೆ. ಬೆಂಗಳೂರು ಗಲಭೆ ಪ್ರಕರಣ, ನ್ಯಾಯಾಂಗ ಅಥವಾ ಸಿಸಿಬಿಯಿಂದ ತನಿಖೆ ಮಾಡಲಿ ಎಂದ ಮಾಜಿ ಪ್ರಧಾನಿ, ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ರೈತರಿಗೆ ಮಾರಕ, HDD ಅಸಮಾಧಾನ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCN ನ್ಯೂಸ್.